ಯೋಚನೆ ಮಾಡಿ, 5 ಬಾರಿ ಶಾಸಕ, 1 ಬಾರಿ ಸಂಸದ, ಉತ್ತರ ಪ್ರದೇಶದ ರಾಜಕೀಯದಲ್ಲಿ ದಶಕಗಳ ಕಾಲ ತನ್ನದೇ ಆದ ಒಂದು ಸಾಮ್ರಾಜ್ಯವನ್ನೇ ಕಟ್ಟಿದ್ದ ವ್ಯಕ್ತಿ. ಅಂತಹ ವ್ಯಕ್ತಿಯನ್ನ ನೂರಾರು ಕ್ಯಾಮೆರಾಗಳ ಮುಂದೆ ಇಡೀ ದೇಶ ಲೈವ್ ಆಗಿ ನೋಡ್ತಾ ಇರುವಾಗ ಹತ್ಯೆ ಮಾಡೋಕೆ ಹೇಗೆ ಸಾಧ್ಯ? ನೋಡಿ, ಇದೆಲ್ಲ ನಡೆದಿದ್ದು ಕೇವಲ 3 ನಿಮಿಷಗಳಲ್ಲಿ. ದಿನಾಂಕ ಏಪ್ರಿಲ್ 15, 2023 ರಾತ್ರಿ ಹೊತ್ತು ಅತೀಕ್ ಅಹಮದ್ ಮತ್ತೆ ಅವನ ತಮ್ಮ ಅಶ್ರಫ್ನನ್ನ ಮೆಡಿಕಲ್ ಚೆಕಪ್ಗಾಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ರು. ಸುತ್ತಲೂ ಮೀಡಿಯಾದವರು. ಒಬ್ಬ ರಿಪೋರ್ಟರ್ ಅವನ ಮಗನ ಅಂತ್ಯಕ್ರಿಯೆ ಬಗ್ಗೆ ಕೇಳ್ತಾನೆ. ಅದಕ್ಕೆ ಅತೀಕ್ ನನ್ನನ್ನ ಕರ್ಕೊಂಡು ಅದಕ್ಕೋಗ್ಲಿಲ್ಲ ಅಂತ ಏನೋ ಹೇಳ್ತಾನೆ. ಅವನ ತಮ್ಮ ಏನೋ ಮಾತಾಡೋಕ್ ಶುರು ಮಾಡ್ತಿದ್ದ ಹಾಗೆ ಸಡನ್ ಆಗಿ ಎಲ್ಲವೂ ಚೇಂಜ್ ಆಗುತ್ತೆ. ಪತ್ರಕರ್ತರ ತರಾನೇ ಬಂದಿದ್ದ 3 ಜನ ಇದ್ದಕ್ಕಿದ್ದಾಗೆ ಗನ್ ತೆಗೆದು ಗುಂಡಿನ ಮಳೆನೆ ಸುರಿಸ್ತಾರೆ. ಇದೆಲ್ಲವೂ ಲೈವ್ ಟಿವಿಯಲ್ಲಿ ರೆಕಾರ್ಡ್ ಆಗ್ತಿತ್ತು. ಅಕ್ಷರಶಃ ಇಡೀ ದೇಶದ ಕಣ್ಮುಂದೆ ಅತೀಕ್ ಮತ್ತು ಅಶ್ರಫ್ ರಕ್ತದ ಮಡುವಿನಲ್ಲಿ ಬಿದ್ದು ಹೋಗ್ತಾರೆ. ಹಾಗಾದ್ರೆ ಇಷ್ಟೊಂದು ಬರ್ಬರವಾಗಿ ಹತ್ಯೆಯಾದ ಈ ವ್ಯಕ್ತಿ ಯಾರು ಈತ? ಒಬ್ಬ ಜನಪ್ರತಿನಿಧಿ ಇಷ್ಟೊಂದು ದೊಡ್ಡ ಗ್ಯಾಂಗ್ಸ್ಟರ್ ಆಗಿದ್ ಹೇಗೆ? ಬನ್ನಿ, ಅತೀಕ್ ಅಹ್ಮದ್ನ ಏಳುಬೀಳಿನ ಕಥೆಯನ್ನ, ಅವನ ಅಧಿಕಾರ ಮತ್ತು ಅಪರಾಧದ ಜಗತ್ತಿನ ಕಥೆಯನ್ನ ಒಂದೊಂದಾಗೆ ಬಿಚ್ಚಿಡೋಣ. ಸರಿ, ಈ ಇಳೀ ಕಥೆಯನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಫಸ್ಟ್ ಟೈಮಲ್ಲಿ ಹಿಂದಕ್ಕೆ ಹೋಗ್ಬೇಕು. ಎಲ್ಲವೂ ಶುರುವಾದ ಆ ದಿನಗಳಿಗೆ. ಅಂದ್ರೆ ಬಡತನದಿಂದ ಬಂದ ಒಬ್ಬ ಹುಡುಗ ಉತ್ತರ ಪ್ರದೇಶದ ಅತ್ಯಂತ ಭಯಾನಕ ಡಾನ್ ಆಗಿ ಬೆಳೆದದ್ದು ಹೇಗೆ ಅಂತ ನೋಡೋಣ. ಅತೀಕ್ ಅಹ್ಮದ್ ಹುಟ್ಟಿದ್ದು 1962ರಲ್ಲಿ. ಅವನ ತಂದೆ ಒಬ್ಬ ಬಡ ಟಾಂಗಾ ಚಾಲಕ. ಮನೇಲಿ ಅಷ್ಟಕ್ಕಷ್ಟೇ ಬಡತನ. ಸಹಜವಾಗಿಯೇ ಶಾಲೆಗಿಂತ ಅವನಿಗೆ ರಸ್ತೆಗಳೇ ಹೆಚ್ಚು ಇಷ್ಟವಾಗಿದ್ವು. ತನ್ನ 17ನೇ ವಯಸ್ಸಲ್ಲಿ, ಅಂದ್ರೆ 1979ರಲ್ಲಿ ಅವನು ಮೊದಲ ಕ್ರೈಮ್ ಮಾಡ್ತಾನೆ. ಗೂಡ್ಸ್ ಟ್ರೈನಿಂದ ಕಲ್ಲಿದ್ದಲು ಕದಿಯೋದು. ನೋಡೋಕ್ಕಿದೊಂದು ಸಣ್ಣ ಶುರುವಿನ ತರಾನೇ ಇತ್ತು, ಆದ್ರೆ ಇದೇ ಅವನನ್ನ ಅಪರಾಧದ ಕರಾಳ ಲೋಕಕ್ಕೆ ಎಳ್ಕೊಂಡ್ಹೋಯ್ತು. ಆಗ ಅಲಹಾಬಾದ್ನ ಅಂಡರ್ವರ್ಲ್ಡ್ನ ಕಿಂಗ್ ಅಂದ್ರೆ ಚಾಂದ್ ಬಾಬಾ. ಅವನ ಗ್ಯಾಂಗ್ ಬಾಂಬ್ ಬಳಸೋದ್ರಲ್ಲಿ ಎಕ್ಸ್ಪರ್ಟ್. ಅದಕ್ಕೆ ಅವರನ್ನ ಬೊಂಬಾಜ್ ಗ್ಯಾಂಗ್ ಅಂತಾನೆ ಕರೀತಿದ್ರು. ಅತೀಕ್ ಇದೇ ಗ್ಯಾಂಗಿಗೆ ಸೇರ್ಕೋತಾನೆ. ಆದ್ರೆ ಸುಮ್ನೆ ಹಿಂಬಾಲಕನಾಗಿರೋಕಲ್ಲ, ಚಾಂದ್ ಬಾಬಾನ ಕೆಳಗೆ ಕೆಲ್ಸ ಮಾಡೋದು, ಬಾಂಬ್ ಮಾಡೋದು, ವೆಪನ್ ಸಪ್ಲೈ ಮಾಡೋದು, ಹಫ್ತಾ ವಸೂಲಿ ಮಾಡೋದು, ಹೀಗೆ ಎಲ್ಲಾ ವಿದ್ಯೆಗಳನ್ನೂ ಕಲ್ತ್ಕೋತಾನೆ. ಒಂದ್ ಕಡೆ ಕಲಿತಾ ಇದ್ದ, ಇನ್ನೊಂದ್ ಕಡೆ ತನಗಾಗಿ ಒಂದು ದಾರಿ ಮಾಡ್ಕೋತಿದ್ದ. ಆದ್ರೆ ಅತೀಕ್ನ ಆಸೆಗಳು ದೊಡ್ದಿದ್ವು. ಒಂದೇ ಜಾಗದಲ್ಲಿ 2 ಡಾನ್ಗಳು ಇರೋಕಾಗಲ್ಲ ಅನ್ನೋದು ಅವನಿಗೆ ಚೆನ್ನಾಗ್ ಗೊತ್ತಿತ್ತು. ಸೊ 1989ನಲ್ಲಿ ತನ್ನ ಗುರುವಂಟನಿದ್ದ ಚಾಂದ್ ಬಾಬಾನನ್ನೇ ಮುಗಿಸ್ಬಿಡ್ತಾನೆ. ಅಷ್ಟೇ ಅಲ್ಲ, ಅವನ ಇಡೀ ಗ್ಯಾಂಗ್ನನ್ನೇ ಖಾಲಿ ಮಾಡಿ ಅಲಹಾಬಾದ್ನ ಅಪರಾಧ ಜಗತ್ತಿನ ಒಬ್ಬ ಕಿಂಗ್ ಆಗಿ ನಿಂತ್ಕೋತಾನೆ. ಅಪರಾಧ ಜಗತ್ತನ್ನ ತನ್ನ ಕಂಟ್ರೋಲ್ಗೆ ತಗೊಂಡ್ಮೇಲೆ ಅತೀಕ್ಗೆ ಇನ್ನೊಂದು ಪವರ್ ಬೇಕಿತ್ತು. ಅದು ಪಾಲಿಟಿಕ್ಸ್, ರಾಜಕೀಯದ ರಕ್ಷಣೆ. ಇಲ್ಲಿಂದ ಅವನ ಜೀವನದ ಇನ್ನೊಂದು ಡೇಂಜರಸ್ ಚಾಪ್ಟರ್ ಶುರುವಾಗುತ್ತೆ. ಕ್ರೈಮ್ ಮತ್ತು ಪಾಲಿಟಿಕ್ಸ್ ಎರಡನ್ನೂ ಮಿಕ್ಸ್ ಮಾಡಿ ಅವನು ಹೇಗೆ ಒಬ್ಬ ಗ್ಯಾಂಗ್ಸ್ಟರ್ ಪಾಲಿಟಿಷಿಯನ್ ಆದ ಅನ್ನೋದನ್ನ ನೋಡೋಣ ಬನ್ನಿ. ಕೇಳಿದ್ರೆ ಆಶ್ಚರ್ಯ ಆಗ್ಬೋದು, ಆದ್ರೆ ಇದು ನಿಜ. 1989ರಿಂದ 2004ರವರೆಗೆ, ಅಂದ್ರೆ ಬರೋಬ್ಬರಿ 15 ವರ್ಷ, ಅತೀಕ್ ಅಹ್ಮದ್ ಅಲಹಾಬಾದ್ ವೆಸ್ಟ್ ಕ್ಷೇತ್ರದಿಂದ ಸತತವಾಗಿ 5 ಸಲ ಎಂಎಲ್ಎ ಆಗಿ ಗೆಲ್ತಾನೆ. ಹೌದು, 5 ಸಲ. ಎಷ್ಟೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದ್ರೂ ಅಧಿಕಾರದ ಕುರ್ಚಿಯಲ್ಲಿ ಮಾತ್ರ ಗಟ್ಟಿಯಾಗಿ ಕೂತಿದ್ದ. ಹಾಗಾದ್ರೆ ಅವನು ಗೆಲ್ತಿದ್ದದ್ ಹೇಗೆ? ಅವನ ಸೀಕ್ರೆಟ್ ಏನಪ್ಪಾ ಅಂದ್ರೆ ಭಯ. ಎಲೆಕ್ಷನ್ ಅಂದ್ರೆ ಬೂತ್ ಕ್ಯಾಪ್ಚರಿಂಗ್, ಫೇಕ್ ವೋಟಿಂಗ್, ಇದೆಲ್ಲ ಕಾಮನ್ ಆಗೋಗಿತ್ತು. ಬಿಸ್ನೆಸ್ಮೆನ್ಗಳು, ಬಿಲ್ಡರ್ಗಳು ಎಲ್ರೂ ಅವನಿಗೆ ಹಫ್ತಾ ಕೊಡ್ಲೇಬೇಕಿತ್ತು. ಲ್ಯಾಂಡ್ ಗ್ರ್ಯಾಬಿಂಗ್ ಅಂತೂ ಅವನಿಗೆ ನೀರ್ ಕೊಡ್ದ ಹಾಗೆ. ಪರಿಸ್ಥಿತಿ ಎಲ್ಲಿವರೆಗೂ ಹೋಗಿತ್ತು ಅಂದ್ರೆ ಜನ ನ್ಯಾಯ ಕೇಳೋಕೆ ಕೋರ್ಟ್ಗೆ ಹೋಗ್ತಿರ್ಲಿಲ್ಲ, ಬದಲಿಗೆ ಅವನ ದರ್ಬಾರ್ಗೆ ಹೋಗ್ತಿದ್ರು. ಅಕ್ಷರಶಃ ಒಂದು ಪ್ಯಾರಲಲ್ ಗವರ್ಮೆಂಟನ್ನೇ ನಡೆಸ್ತಾ ಇದ್ದ. ತನ್ನ ಪವರ್ನನ್ನ ಜಿಲ್ಲೆಯಿಂದ ಸ್ಟೇಟ್ ಲೆವೆಲ್ಗೆ ತಗೊಂಡ್ ಹೋಗೋಕೆ ಅತೀಕ್ ಸಮಾಜ್ವಾದಿ ಪಾರ್ಟಿ ಸೇರ್ಕೋತಾನೆ. ಆ ಪಾರ್ಟಿಯಾಗ MY ಈಕ್ವೇಷನ್ ಅನ್ನೋ ಒಂದು ಸ್ಟ್ರಾಟಜಿ ಬಳಸ್ತಿತ್ತು. ಅಂದ್ರೆ ಮುಸ್ಲಿಂ ಮತ್ತು ಯಾದವ್ ವೋಟ್ಗಳನ್ನ ಒಟ್ಟಿಗೆ ಸೇರಿಸಿ ಅಧಿಕಾರ ಹಿಡಿಯೋದು. ಈ ಪೊಲಿಟಿಕಲ್ ಅಲಯನ್ಸ್ ಅತೀಕ್ ತರಹದ ಬಾಹುಬಲಿಗೆ ಒಂದು ರೀತಿ ರಕ್ಷಾಕವಚದ ತರ ಆಯ್ತು. ಅವನ ಪವರ್ ಇನ್ನಷ್ಟು ಜಾಸ್ತಿ ಆಯ್ತು. 2004ರಲ್ಲಿ ಅತೀಕ್ ಪಾಲಿಟಿಕ್ಸ್ನಲ್ಲಿ ಇನ್ನೊಂದು ಸ್ಟೆಪ್ ಮೇಲೆ ಹೋಗಿ MP ಆಗ್ತಾನೆ. ಆಗ ಖಾಲಿಯಾದ MLA ಸೀಟ್ಗೆ ತನ್ನ ತಮ್ಮ ಅಶ್ರಫ್ನನ್ನ ನಿಲ್ಸ್ತಾನೆ. ಆದ್ರೆ ಟ್ವಿಸ್ಟ್ ಅಂದ್ರೆ ಅಶ್ರಫ್ ಸೋತ್ ಹೋಗ್ತಾನೆ. ಗೆದ್ದಿದ್ದು ರಾಜು ಪಾಲ್ ಅನ್ನೋ ಇನ್ನೊಬ್ಬ ವ್ಯಕ್ತಿ. ಈ ಸೋಲು ಅತೀಕ್ನ ಅಹಂಕಾರಕ್ಕೆ ತಾಗಿದ ದೊಡ್ಡ ಪೆಟ್ಟು. ಅದನ್ನ ಅವನಿಂದ ಸಹಿಸೋಕೆ ಆಗ್ಲಿಲ್ಲ. ರಾಜುಪಾಲ್ಗೆ ಮದುವೆಯಾಗಿ ಆಗಷ್ಟೇ 9 ದಿನ ಆಗಿತ್ತು. ರಿಪಬ್ಲಿಕ್ ಡೇ ದಿನಾನೇ ನಡು ರಸ್ತೆಯಲ್ಲಿ ಅತೀಕ್ನ ಗೂಂಡಾಗಳು ಅವನನ್ನ ಶೂಟ್ ಮಾಡಿ ಕೊಂದ್ಹಾಕ್ತಾರೆ.
ಇದರ ಮೂಲಕ ತಾನು ಕಾನೂನಿಗಿಂತ ದೊಡ್ಡವನು ಅನ್ನೋ ಮೆಸೇಜ್ನ ಸ್ಪಷ್ಟವಾಗಿ ಕೊಡ್ತಾನೆ. ಆದ್ರೆ ಪವರ್ನ ನಶೆಯಲ್ಲಿ ತೇಲ್ತಾ ಇದ್ದ ಅಥೀಕ್ಗೆ ಒಂದು ವಿಷಯ ಗೊತ್ತಿರ್ಲಿಲ್ಲ. ಕಾಲಚಕ್ರ ತಿರ್ಗೋಕೆ ಶುರುವಾಗಿತ್ತು. ಯಾಕಂದ್ರೆ ಯಾವ ಸಾಮ್ರಾಜ್ಯನೂ ಶಾಶ್ವತ ಅಲ್ವಾ. ಈಗ ಅವನ ಈ ದೊಡ್ಡ ಸಾಮ್ರಾಜ್ಯ ಹೇಗೆ ಕುಸಿಯೋಕೆ ಶುರುವಾಯ್ತು ಅಂತ ನೋಡೋಣ. ಅವನ ಡೌನ್ಫಾಲ್ ಶುರುವಾಗಿದ್ದು 2007ರಲ್ಲಿ. ಮಾಯಾವತಿ ಸಿಎಂ ಆದಾಗ ಅವನ ಪೊಲಿಟಿಕಲ್ ಪ್ರೊಟೆಕ್ಷನ್ ಸ್ವಲ್ಪ ಕಮ್ಮಿಯಾಯಿತು. ಆದರೆ ಅಸಲಿ ಹೊಡೆತ ಬಿದ್ದಿದ್ದು 2017ರಲ್ಲಿ ಯೋಗಿ ಆದಿತ್ಯನಾಥ್ ಅಧಿಕಾರಕ್ಕೆ ಬಂದಾಗ. ಅವರು ಮಾಫಿಯಾ ರಾಜ್ ಮುಗಿಸ್ತೀನಿ ಅಂತಾನೇ ಬಂದಿದ್ರು. ಇದರ ಮಧ್ಯ 2019ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ದೊಡ್ಡ ಆರ್ಡರ್ ಮಾಡ್ತು. ಅಥೀಕ್ನನ್ನ ಯುಪಿ ಜೈಲಿನಿಂದ ಶಿಫ್ಟ್ ಮಾಡಿ ಗುಜರಾತ್ನ ಸಬರಮತಿ ಜೈಲಿಗೆ ಹಾಕಬೇಕು ಅಂತ. ಈ ಒಂದು ಮೂವ್ ಅವನ ಇಡೀ ಸಾಮ್ರಾಜ್ಯದ ಬುಡವನ್ನೇ ಅಲ್ಲಾಡ್ಸ್ಬಿಡ್ತು. ಅವನ ಪೊಲಿಟಿಕಲ್ ಪವರ್ ಕಡಿಮೆ ಆಗ್ತಿರ್ಬೋದು, ಆದ್ರೆ ಅವನ ಹೆಸರು ಕೇಳಿದ್ರೆ ಬರೋ ಭಯ ಅದು ಇನ್ನೂ ಕಡಿಮೆ ಆಗಿರ್ಲಿಲ್ಲ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇದೆ. ಅವನ ಬೇಲ್ ಅರ್ಜಿ ವಿಚಾರಣೆ ಮಾಡಕ್ಕೆ ಹೈಕೋರ್ಟ್ನ ಎಷ್ಟು ಜಡ್ಜ್ಗಳು ನಮ್ ಕೈಲಿ ಆಗಲ್ಲ ಅಂದ್ರು ಗೊತ್ತಾ? ಒಬ್ರಲ್ಲ, ಇಬ್ರಲ್ಲ, ಬರೋಬ್ಬರಿ 10 ಜನ ಜಡ್ಜ್ಗಳು. ತಮ್ಮ ಪ್ರಾಣಕ್ಕೆ ಅಪಾಯ ಇದೆ ಅಂತಾನೆ ಅವರು ಈ ಕೇಸ್ನಿಂದ ಹಿಂದೆ ಸರಿದ್ರು. ಹಾಗಾದ್ರೆ ಅವನು ಸಾಕ್ಷಿಗಳನ್ನ ಹೇಗೆ ಕಂಟ್ರೋಲ್ ಮಾಡ್ತಿದ್ದ? ಇಲ್ಲೊಂದು ಉದಾಹರಣೆ ಇದೆ. ರಾಜು ಪಾಲ್ ಮರ್ಡರ್ ಕೇಸ್ನ ಮುಖ್ಯ ಸಾಕ್ಷಿ ಉಮೇಶ್ ಪಾಲ್ ಅವನನ್ನ ಕಿಡ್ನ್ಯಾಪ್ ಮಾಡಿ ಹೀಗೆ ವಾರ್ನಿಂಗ್ ಕೊಟ್ಟಿದ್ರು. ನೋಡು, ಇದನ್ನ ತಲೆಲಿ ಇಟ್ಕೋ, ಕೋರ್ಟ್ನಲ್ಲಿ ನಾನ್ ಹೇಳ್ದ ಹಾಗೇನೆ ಹೇಳ್ಬೇಕು, ಇಲ್ಲ ಅಂದ್ರೆ ನಿನ್ನನ್ನ ತುಂಡು ತುಂಡಾಗಿ ಕತ್ತರಿಸಿ ನಾಯಿಗಳಿಗೆ ಹಾಕ್ತೀನಿ. ಇಂತಹ ಭಯಾನಕ ಬೆದರಿಕೆಗಳಿಂದಲೇ ಅವನು ದಶಕಗಳ ಕಾಲ ಕಾನೂನಿನ ಕೈಗೆ ಸಿಗದ ಹಾಗೆ ನೋಡ್ಕೊಂಡಿದ್ದ. ಅವನ ಕ್ರೈಮ್ ಎಂಪೈರ್ ಎಷ್ಟು ಬೊಡ್ದಿತ್ತು ಅನ್ನೋದಕ್ಕೆ ಈ ನಂಬರ್ಸ್ ನೋಡಿ. ಅವನ ಮೇಲೆ ಇದ್ದಿದ್ದು 200ಕ್ಕೂ ಹೆಚ್ಚು ಕ್ರಿಮಿನಲ್ ಕೇಸ್ಗಳು. ಅವನ ಇಡೀ ಸಾಮ್ರಾಜ್ಯದ ವ್ಯಾಲ್ಯೂ ಸುಮಾರು 11,000 ಕೋಟಿ ರೂಪಾಯಿ. ಗವರ್ಮೆಂಟ್ ಆಕ್ಷನ್ ತಗೊಂಡ ಮೇಲೆ ಇದರಲ್ಲಿ ಸುಮಾರು 3,000 ಕೋಟಿ ರೂಪಾಯಿಗಿಂತ ಹೆಚ್ಚು ಆಸ್ತಿಯನ್ನ ಸೀಸ್ ಮಾಡಲಾಗಿದೆ ಅಥವಾ ಬುಲ್ಡೋಸ್ ಮಾಡಲಾಗಿದೆ. ಅಂದ್ರೆ ಇದು ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ, ಇದೊಂದು ದೊಡ್ಡ ಆರ್ಗನೈಸೇಷನ್ ಆಗಿತ್ತು. ಆದ್ರೆ ಅವನ ಪತನದ ಶವಪೆಟ್ಟಿಗೆಗೆ ಕೊನೆಯ ಮೊಳೆ ಹೊಡೆದಿದ್ದು ಫೆಬ್ರವರಿ 24, 2023ರಂದು. ಅವತ್ತು ಜೈಲಲ್ಲಿದ್ದ ಅಥೀಕ್ನ ಆರ್ಡರ್ ಮೇರೆಗೆ ಅವನ ಮಗ ಅಸಾದ್ ಅದೇ ಉಮೇಶ್ ಪಾಲ್ನನ್ನ ಹಾಡಹಗಲೇ ಸಿಸಿಟಿವಿ ಕ್ಯಾಮ್ರಾಗಳ ಮುಂದೆನೇ ಶೂಟ್ ಮಾಡಿ ಕೊಲ್ತಾನೆ. ಈ ಒಂದೇ ಒಂದು ತಪ್ಪು ಅವರ ಇಡೀ ಕುಟುಂಬ ಮತ್ತು ಸಾಮ್ರಾಜ್ಯದ ಸರ್ವನಾಶಕ್ಕೆ ಕಾರಣವಾಯಿತು. ಈ ಘಟನೆ ಆದ್ಮೇಲೆ ಸರ್ಕಾರ ಮಾಫಿಯಾಗಳನ್ನ ಮಣ್ಣಲ್ಲಿ ಮಣ್ಣು ಮಾಡ್ತೀವಿ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಡ್ತು. ಅದರ ರಿಸಲ್ಟ್ ಕೂಡ ಫಾಸ್ಟ್ ಆಗಿ ಬಂತು. ಕೆಲವೇ ದಿನಗಳಲ್ಲಿ ಪೊಲೀಸ್ ಎನ್ಕೌಂಟರ್ಗಳಲ್ಲಿ ಅಥೀಕ್ನ ಮಗ ಅಸಾದ್ ಮತ್ತು ಅವನ ಹತ್ತಿರದ ಸಹಚರರನ್ನ ಮುಗಿಸಲಾಯಿತು. ಅವನ ಸಾಮ್ರಾಜ್ಯದ ಒಂದೊಂದೇ ಪಿಲ್ಲರ್ಗಳು ಬೀಳೋಕೆ ಶುರುವಾದ್ವು. ಇದೆಲ್ಲವೂ ನಮ್ಮನ್ನ ಮತ್ತೆ ನಾವು ಶುರು ಮಾಡಿದ ಜಾಗಕ್ಕೆ ಕರ್ಕೊಬರುತ್ತೆ. ಅಂದ್ರೆ ಅವನ ಹತ್ಯೆಯಾದ ಆ ಕ್ಷಣಕ್ಕೆ. ಅವನ ಸಾಮ್ರಾಜ್ಯತೋ ಹೋಯ್ತು, ಆದ್ರೆ ಅವನ ಸಾವು ಉತ್ತರಗಳಿಗಿಂತ ಜಾಸ್ತಿ ಪ್ರಶ್ನೆಗಳನ್ನೇ ಬಿಟ್ಟೋಗಿದೆ. ಇದು ನ್ಯಾಯನಾ ಅಥವಾ ಒಂದು ಪಕ್ಕಾ ಪ್ಲ್ಯಾಂಡ್ ಕಾನ್ಸ್ಪಿರಸಿನಾ? ಪೊಲೀಸರ ಹತ್ರ ಆ ಶೂಟರ್ಸ್ ಹೇಳಿದ್ದು ಒಂದೇ ಮಾತು, ನಮ್ಗೆ ಕ್ರೈಮ್ ವರ್ಲ್ಡ್ನಲ್ಲಿ ದೊಡ್ಡ ಹೆಸರು ಮಾಡ್ಬೇಕಿತ್ತು, ಅದಕ್ಕೆ ಕೊಂದ್ವಿ ಅಂತ. ಕಥೆ ಇಷ್ಟೇ ಸಿಂಪಲ್ ಆಗಿದ್ಯಾ? ಅಥವಾ ಈ ಚಿಕ್ಕಪುಟ್ಟ ಕ್ರಿಮಿನಲ್ಸ್ಗಳ ಹಿಂದೆ ಬೇರೆ ಯಾವ್ದಾದ್ರೂ ದೊಡ್ಡ ತಲೆ ಇದೆಯಾ? ಸಾಕ್ಷ್ಯಗಳು ಏನನ್ನ ಹೇಳ್ತಿವೆ? ಈ ಕಥೆಯಲ್ಲಿ ತುಂಬಾ ಮಿಸ್ಸಿಂಗ್ ಲಿಂಕ್ಗಳಿವೆ. ಯೋಚನೆ ಮಾಡಿ ನೋಡಿ, ಬೇರೆ ಬೇರೆ ಊರುಗಳು, ಒಬ್ಬರಿಗೊಬ್ಬರು ಪರಿಚಯನೇ ಇಲ್ದ 3 ಜನ ಕ್ರಿಮಿನಲ್ಗಳು ಒಟ್ಟಿಗೆ ಸೇರಿ ಇಷ್ಟೊಂದು ಪರ್ಫೆಕ್ಟ್ ಆಗಿ ಅಟ್ಯಾಕ್ ಮಾಡೋಕೆ ಹೇಗೆ ಸಾಧ್ಯ? ಅವರಿಗೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಇಂಪೋರ್ಟೆಡ್ ಪಿಸ್ಟೂಲ್ಗಳು ಎಲ್ಲಿಂದ ಬಂದು? ಮತ್ತು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ, ಕೊಲೆ ಮಾಡಿದ ಮೇಲೆ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ದೆ ತಕ್ಷಣ ಯಾಕೆ ಸರೆಂಡರ್ ಆಡ್ರು? ಇದೆಲ್ಲ ನೋಡಿದ್ರೆ ಇದ್ರ ಹಿಂದೆ ಒಂದು ದೊಡ್ಡ ಸ್ಕೆಚ್ ಇದೆ ಅಂತ ಅನ್ಸಲ್ವಾ? ಕಥೆಯಲ್ಲಿ ಇನ್ನೊಂದು ಸೀರಿಯಸ್ ಟ್ವಿಸ್ಟ್ ಇದೆ. ವಿಚಾರಣೆ ಟೈಮಲ್ಲಿ ಅಥೀಕ್ ತಾನೇ ಒಪ್ಕೊಂಡಿದ್ನಂತೆ ತನಗೆ ಪಾಕಿಸ್ತಾನದ ISI ಮತ್ತು ಲಷ್ಕರ್-ಎ-ತೊಯ್ಬಾ ತರಹದ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗಳ ಜೊತೆ ಕಾಂಟ್ಯಾಕ್ಟ್ ಇತ್ತು ಅಂತ. ಅಷ್ಟೇ ಅಲ್ಲ, ಡ್ರೋನ್ಗಳನ್ನ ಯೂಸ್ ಮಾಡಿ ಪಾಕಿಸ್ತಾನದಿಂದ ಇಂಡಿಯಾಗೆ ವೆಪನ್ಸ್ ತರಿಸ್ತಿದ್ದೆ ಅಂತಾನೂ ಹೇಳಿದ್ದ. ಒಂದು ವೇಳೆ ಇದೆಲ್ಲ ನಿಜಾನೇ ಆಗಿದ್ರೆ ಅವನಿಗೆ ಶತ್ರುಗಳು ಕೇವಲ ಲೋಕಲ್ ಗ್ಯಾಂಗ್ಸ್ಗಳು ಅಥವಾ ಪೊಲಿಟಿಷಿಯನ್ಸ್ ಆಗಿರ್ಲಿಲ್ಲ, ಅದಕ್ಕಿಂತ ತುಂಬಾನೇ ದೊಡ್ಡವರಾಗಿದ್ರು ಅಂತ ಅರ್ಥ. ಹಾಗಾದ್ರೆ ಕೊನೆಗೆ ನಾವು ಏನು ತೀರ್ಮಾನಕ್ಕೆ ಬರ್ಬೋದು? ಅಥೀಕ್ ಅಹ್ಮದ್ನ ಹತ್ಯೆ ಆ 3 ಕ್ರಿಮಿನಲ್ಗಳ ದೊಡ್ಡ ಹೆಸರು ಮಾಡೋ ಆಸೆಯಷ್ಟೇನಾ? ಅಥವಾ ಇದರ ಹಿಂದೆ ಬೇರೆನೇ ಒಂದು ವ್ಯವಸ್ಥಿತ ಪ್ಲಾನ್ ಇತ್ತಾ? ಇಲ್ಲ ದಶಕಗಳ ಕಾಲ ಕಾನೂನಿನಿಂದ ತಪ್ಪಿಸ್ಕೊಂಡಿದ್ದ ಒಬ್ಬ ಕ್ರಿಮಿನಲ್ಗೆ ರಸ್ತೆಯಲ್ಲೇ ಸಿಕ್ಕ ಒಂದ್ ರೀತಿ ಸ್ಟ್ರೀಟ್ ಜಸ್ಟಿಸ್ಸಾ? ಈ ಪ್ರಶ್ನೆಗಳಿಗೆ ಉತ್ತರ ಬಹುಶಃ ಯಾವತ್ತೂ ಸಿಗದೇ ಇರ್ಬೋದು. ಆದ್ರೆ ಈ ಘಟನೆ ನಮ್ಮ ನ್ಯಾಯ ವ್ಯವಸ್ಥೆ ಮತ್ತು ನಮ್ಮ ಸಮಾಜದ ಬಗ್ಗೆ ಹಲವು ಗಂಭೀರವಾದ ಚರ್ಚೆಗಳನ್ನಂತೂ ಹುಟ್ಟುಹಾಕಿದೆ.